ಹಲೋ ಮೈ ಡಿಯರ್ ಕರ್ನಾಟಕ ಫಾರ್ಮಾ ಚಾಂಪಿಯನ್ಸ್, ವೆಲ್ಕಮ್ ಬ್ಯಾಕ್ ಟು KPC ಕ್ಲಾಸಸ್. ಸೊ ಇವಾಗ ಜಸ್ಟ್ KA ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ರಿಗಾರ್ಡಿಂಗ್ ಆಪ್ಷನ್ ಎಂಟ್ರಿ. ಓಕೆ, ಸೊ ಇಟ್ ವಿಲ್ ಬಿ ಕ್ಲೋಸಸ್ ಆನ್ 12th February 2026 at 3 PM ಅಂತ ಕೊಟ್ಟಿದ್ದಾರೆ. ಮೀನ್ಸ್ ಇವತ್ತು ಮಧ್ಯಾಹ್ನ ನಿಮಗೆ 3 ಗಂಟೆವರೆಗೆ ನೀವೇನು ಇವಾಗ ಆಪ್ಷನ್ ಎಂಟ್ರಿ ಮಾಡ್ಕೊಂಡಿದ್ದೀರಾ ಕಾಲೇಜಸ್ನ ರೀಅರೇಂಜ್ಮೆಂಟ್ ಮಾಡ್ಕೋಬಹುದು, ಇಲ್ಲ ಎಡಿಷ್ನಲಿ ಏನಾದರೂ ಕಾಲೇಜಸ್ನ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳೋಕ್ಕೆ ಒಂದು ಫೈನಲ್ ಚಾನ್ಸ್ನ ಕೊಟ್ಟಿದ್ದಾರೆ. ಸೊ ನಿಮಗೆ ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್ ಪ್ರಿಯಾರಿಟಿ ಏನಾದರೂ ಚೇಂಜ್ ಮಾಡೋದಿದ್ದರೆ ಬೇಗನೆ ಮಾಡ್ಕೊಳ್ಳಿ ಬಿಫೋರ್ 3 o'clock ಒಳಗಡೆ. ಆ್ಯಂಡ್ ಸಾಕಷ್ಟು ಜನ ಸ್ಟೂಡೆಂಟು ಮೆಸೇಜ್ ಮಾಡ್ತಿದ್ದೀರಾ, ಕಾಲ್ ಮಾಡ್ತಿದ್ದೀರಾ, ಕೇಳ್ತಿದ್ದೀರಾ, ಸರ್ ಇಷ್ಟೊತ್ತಿಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರಬೇಕಿತ್ತು, ಸೊ ಯಾಕೆ ಬಂದಿಲ್ಲ ಸರ್ ಅಂತ. ನನಗೆ ಈ ಸರಿ ರಿಯಲಿ ಹೇಳ್ಬೇಕಂದ್ರೆ KAದು ಒಂದು ಪ್ರೊಸೆಸ್ನೇ ಗೊತ್ತಾಗ್ತಾ ಇಲ್ಲ. ಕಂಪ್ಲೀಟ್ ಫ್ರಮ್ ನೋಟಿಫಿಕೇಷನಿಂದ ಹಿಡಿದು ಎಕ್ಸಾಮ್ ಆಗಿತ್ತು, ಎಕ್ಸಾಮು, ರಿಸಲ್ಟ್ಸು ಆ್ಯಂಡ್ ಆಪ್ಷನ್ ಎಂಟ್ರಿ ಇವೆಲ್ಲ ಪ್ರೊಸೆಸ್ನಲ್ಲಿ ಕಂಪ್ಲೀಟಾಗಿ KA ಈ ಸರಿ ಫೇಲ್ ಆಗಿದೆ. ಎಸ್, ಯಾವುದೇ ಒಂದು ಸ್ಟೇಜ್ ಕೂಡ ಕರೆಕ್ಟಾಗಿ ಕಂಡಕ್ಟ್ ಮಾಡಿಲ್ಲ. ಅವ್ರು ಕೊಡೋ ಡೇಟ್ ಒಂದು, ಅದನ್ನು ಕಂಡಕ್ಟ್ ಮಾಡ್ತಿರೋ ಡೇಟೇ ಬೇರೆ. ಆ್ಯಂಡ್ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಕೂಡ ಈ ಸರಿ ಸಿಕ್ಕಾಪಟ್ಟೆ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ. ಆ ಒಂದು ಅವ್ರು ಮಾಡ್ತಕ್ಕಂಥ ಮಿಸ್ಟೇಕಿಂದ ಸ್ಟೂಡೆಂಟ್ಸು PGCET ಎಕ್ಸಾಮ್ಸ್ನ ಯಾರು ಬರೆದಿದ್ದಾರೆ, ಯಾರ್ದು ರ್ಯಾಂಕ್ ಇದೆ, ಪಾಪ ಅವ್ರಿಗೆಲ್ಲ ಭಾಳ ಪ್ರಾಬ್ಲಮ್ ಆಗಿದೆ. ಐ ನೋ ಯುವರ್ ಪೇನ್. ಯಾಕಂದರೆ ಇವಾಗ ನಾನು ಕೂಡ ಅದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಿಂದ ಬಂದಿರತಕ್ಕಂಥವ್ನು. ಓಕೆ, ಸೊ ನನಗೆ ಗೊತ್ತಾಗುತ್ತೆ. ಸೊ ಸಾಕಷ್ಟು ಸ್ಟೂಡೆಂಟ್ಸ್ ಎಲ್ಲ ನನಗೆ ಕಾಲ್ ಮಾಡಿದ್ದೀರಾ, ಮಾತಾಡಿದ್ದೀರಾ. ಸೊ ಥೌಸಂಡ್ಸ್ ಆಫ್ ಕಾಲ್ಸ್, ಥೌಸಂಡ್ಸ್ ಆಫ್ ಮೆಸೇಜು ನಾನು ವಾಟ್ಸಪ್ ಓಪನ್ ಮಾಡಿದರೆ ಅಷ್ಟೆಲ್ಲ ಬರ್ತಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾವು ಫಸ್ಟ್ ನಿಮಗೆ ಸಾರಿ ಕೇಳಬೇಕು. 1 ವೀಕ್ ನಾನು ಕಂಪ್ಲೀಟ್ಲಿ ಬ್ಯುಸಿ ಇದ್ದೆ. ಎಸ್, ನಾನು ಕರ್ನಾಟಕದಲ್ಲಿ ಕೂಡ ಇದ್ದಿದ್ದಿಲ್ಲ. ಸೊ ಸ್ವಲ್ಪ ಡೆಲ್ಲಿಗೆ ಹೋಗಿದ್ದೆ, ನಂದು ಎಮರ್ಜೆನ್ಸಿ ವರ್ಕ್ ಇತ್ತು. ಸೊ ಆ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ನನ್ನ ಕಡೆಯಿಂದ ಏನಾಗುತ್ತೆ KAದವ್ರಿಗೆ ನಾನು ಅಪ್ರೋಚ್ ಮಾಡಿದ್ದೀನಿ, ಮಾತಾಡಿದ್ದೀನಿ, ಮೇಲ್ ಹಾಕಿದ್ದೀನಿ. ಆ್ಯಂಡ್ ನಿಮಗೂ ಕೂಡ ಸಪೋರ್ಟ್ ಮಾಡಿ ಕಂಪ್ಲೀಟಾಗಿ ಯಾವ ರೀತಿ ಒಂದು ಪ್ರೊಸೆಸ್ನ ತೊಗೋಬೇಕು, ಯಾವ ರೀತಿ KAದವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಹೇಳಿದ್ದೀನಿ. ಎಸ್, ಐ ನೋ ಎಷ್ಟೋ ಸ್ಟೂಡೆಂಟ್ಸ್ಗೆ ಒಂದು ಆ ರೀತಿ ಪ್ರಾಬ್ಲಮ್ ಆಗಿರೋದ್ರಿಂದ ಇನ್ನೂ ಕೂಡ ಸಾರ್ಟ್ ಔಟ್ ಆಗಿಲ್ಲ. ಸ್ಪೆಷಲಿ SC ಕ್ಯಾಟಗರಿ ಸ್ಟೂಡೆಂಟ್ಸು ಎಷ್ಟೋ ಜನದ್ದು ಕ್ಯಾಟಗರಿನಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅವ್ರದ್ದು RD ನಂಬರ್ ತೊಗೋತಾ ಇರಲಿಲ್ಲ. ಆ್ಯಂಡ್ ಸಮ್ ಕ್ಯಾಂಡಿಡೇಟ್ಸ್ದು ಏನಾಗಿದೆ, ಕ್ಯಾಟಗರಿನೇ ಚೇಂಜಸ್ ಬಂದಿದೆ, ನೇಮ್ ಚೇಂಜ್ ಬಂದಿದೆ, ಮತ್ತು ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಇನ್ಕಮ್ ಒಂದು ಕಾಲಮ್ನಲ್ಲಿ ಬ್ಲ್ಯಾಂಕ್ ಬರ್ತಾ ಇತ್ತು. ಆ್ಯಂಡ್ ಆಪ್ಷನ್ ಎಂಟ್ರಿ ಕೂಡ ಓಪನ್ ಆಗ್ತಾ ಇರಲಿಲ್ಲ, ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇರಲಿಲ್ಲ. ಇವೆಲ್ಲ ಪ್ರಾಬ್ಲಮ್ ಆಗಿದೆ. ಎಸ್, ಈ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದಿಸ್ ಈಸ್ ದಿ ಫಸ್ಟ್ ಟೈಮ್ ಇದು ಇಷ್ಟು ವರ್ಷದಲ್ಲಿ. ಇವಾಗ 7 ಇಯರ್ಸ್ ಆಯಿತು ಕಂಡಕ್ಟ್ ಮಾಡುತ್ತೆ, 7 ಇಯರ್ಸ್ ಆಯಿತು PGCET ಕಂಡಕ್ಟ್ ಮಾಡ್ತಾ ಇತ್ತು. ಬಟ್ ಯಾವ ವರ್ಷವೂ ಈ ರೀತಿ ಆಗಿಲ್ಲ. ದಿಸ್ ಈಸ್ ದಿ ಫಸ್ಟ್ ಟೈಮ್. ಇಷ್ಟು ಕೇರ್ಲೆಸ್ಸು, ಇಷ್ಟು ಒಂದು ಲೇಜಿನೆಸ್ಸು ಏನು ಹೇಳಬೇಕು ಅವ್ರಿಗೆ KAದವ್ರಿಗೆ ಗೊತ್ತಾಗ್ತಾ ಇಲ್ಲ ನನಗೂ ಕೂಡ. ಆ್ಯಂಡ್ ಇವಾಗ ಸ್ವಲ್ಪ ಎಲ್ಲರೂ ಮೇಲ್ ಮಾಡಿದ್ದಕ್ಕೆ ಆ್ಯಂಡ್ KA ಬೋರ್ಡ್ಗೆ ವಿಸಿಟ್ ಕೊಟ್ಟಿರೋದಕ್ಕೆ ಒಂದು 90% ಇವಾಗ ಸಾಲ್ವ್ ಆಗಿದೆ ಅನ್ಕೋತೀನಿ. ಆ್ಯಂಡ್ ಸಮ್ 10% ಆಫ್ ದಿ ಸ್ಟೂಡೆಂಟ್ಸ್ ಇನ್ನೂ ಆ ಒಂದು ಪ್ರಾಬ್ಲಮಿಂದ ಹಾಗೆ ಇದ್ದಾರೆ. ನಾವು ಯೂನಿಟಿಯಿಂದ ಒಂದು ಫೈಟ್ ಮಾಡಿದರೆ ಏನಾದರೂ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ಸ್ಟಿಲ್ ಯಾರ್ದು ಪ್ರಾಬ್ಲಮ್ ಆಗಿದೆ, ಏನು ಕ್ಯಾಟಗರಿ ರಿಗಾರ್ಡಿಂಗ್ ಆಗಿರ್ಬೋದು, ಏನಾದರೂ ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ ರಿಗಾರ್ಡಿಂಗ್ ಆಗಿರ್ಬೋದು, ಸೊ KAದವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ಡೆಫಿನೆಟ್ಲಿ ನಿಮಗೆ ರೆಸ್ಪಾನ್ಸ್ ಕೊಡೋದಿಲ್ಲ. ಸೊ ನಾನು ಹೇಳೋದಷ್ಟೇ, ನಿಮ್ಮದೇನಾದರೂ ರ್ಯಾಂಕ್ ಚೆನ್ನಾಗಿದ್ದರೆ ಪ್ಲೀಸ್ ನೀವು ಡೈರೆಕ್ಟ್ಲಿ KA ಬೋರ್ಡ್ಗೆ ವಿಸಿಟ್ ಕೊಡಿ, ಅವ್ರ ಜೊತೆ ಮಾತಾಡಿ. ಯಾಕಂದರೆ ಅಲ್ಲಿ ಹೋದರೆ ನಿಮಗೆ ಡೈರೆಕ್ಟ್ಲಿ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ. ಓಕೆ, ಸೊ ನನ್ನ ಕಡೆಯಿಂದ ಏನು ಸಪೋರ್ಟ್ ಆಗಬೇಕು ನಾನು ಪ್ರತಿಯೊಂದು ನಿಮ್ಮ ಪರವಾಗಿರ್ತೀನಿ. ನಾನು ನಿಮ್ಗೆ ಸಪೋರ್ಟ್ ಮಾಡ್ತಾನೆ ಇರ್ತೀನಿ. ಸೊ 1 ವೀಕ್ ನಾನು ಬ್ಯುಸಿ ಶೆಡ್ಯೂಲ್ನಲ್ಲಿ ಇದ್ದೆ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸ್ಗೆ ನಾನು ಕಾಲ್ನಲ್ಲಿ ಮಾತಾಡೋದಾಗಿಲ್ಲ, ಆ್ಯಂಡ್ ಮೆಸೇಜ್ನಲ್ಲಿ ರಿಪ್ಲೈ ಕೊಡೋಕ್ಕೂ ಆಗಿಲ್ಲ. ಬಟ್ ನಾನು ನೋಡ್ತಾ ಇದ್ದೆ ನಿಮ್ಮ ಮೆಸೇಜಸ್ ಏನಿದೆ, ನಾನು ನೋಡ್ತಾ ಇದ್ದೆ. ಅದ್ರ ರಿಗಾರ್ಡಿಂಗ್ ನಾನು ನನ್ನ ಕಡೆಯಿಂದ ಆ್ಯಕ್ಷನ್ ಏನು ತೊಗೋಬೇಕು ನಾನು KAದವ್ರಿಗೆ ಮಾತಾಡಿದ್ದೀನಿ ಕೂಡ, ಆ್ಯಂಡ್ ಮೇಲ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಇವಾಗ ಸಾರ್ಟ್ ಔಟ್ ಆಗಿದೆ ಅನ್ಕೋತೀನಿ. ಸೊ ಇವಾಗ ನೆಕ್ಸ್ಟ್ ಪ್ರೋಸೆಸ್ ಏನಿದೆ ಅದನ್ನು ಕರೆಕ್ಟಾಗಿ ಮಾಡ್ತಾ ಹೋಗಿ. ಆಪ್ಷನ್ ಎಂಟ್ರಿ ಕೂಡ ಬಿಟ್ಟಿದ್ದಾರೆ. ಸೊ ಆಪ್ಷನ್ ಎಂಟ್ರಿ ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. 3 o'clockವರೆಗೂ ನಿಮಗೆ ರೀಅರೇಂಜ್ಮೆಂಟ್ ಒಂದು ಆಪ್ಷನ್ ಇದೆ. ಸೊ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಸೊ ಇನ್ನೂ ಯಾರ್ದು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ, ಪ್ಲೀಸ್ ಒಂದು ಸರಿ KA ಬೋರ್ಡ್ಗೆ ಡೈರೆಕ್ಟಾಗಿ ವಿಸಿಟ್ ಕೊಟ್ಟು ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ನಿಮಗೆ ಇನ್ಮೇಲಿಂದ ಕಂಟಿನ್ಯೂವಸ್ಸು ಒಂದು ವಿಡಿಯೋ ಮಾಡಿ ಅಪ್ಡೇಟ್ನ ಮಾಡ್ತಾ ಇರ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಯಾರೂ ಒಂದು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ, ಆರಾಮ್ ಕೂಲಿಂದ ಇರಿ. ಸೊ ಎಲ್ಲರಿಗೂ ಕೂಡ ಆ ಪ್ರಾಬ್ಲಮ್ಸ್ನ ಸಾರ್ಟ್ ಔಟ್ ಆಗುತ್ತೆ. ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಸೊ ರಿಗಾರ್ಡಿಂಗ್ ನನಗೊಂದು ಜಸ್ಟ್ ಮೆಸೇಜ್ ಹಾಕಿ, ಆರ್ ಕಾಲ್ ಅಂತರೂ ನಾನು ಯಾಕಂದರೆ ಬ್ಯುಸಿ ಶೆಡ್ಯೂಲಲ್ಲಿ ಇರೋದ್ರಿಂದ ಸಮ್ ಟೈಮ್ಸ್ ನಾನು ಕಾಲ್ ಪಿಕ್ ಮಾಡೋದಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ನಾನು ನಿಮಗೆ ಮೆಸೇಜ್ನಲ್ಲಿ ರೆಸ್ಪಾನ್ಸ್ ಕೊಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.